ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಶುಭೋದಯ. ಇವತ್ತು ದರ್ಶನ್ ಜಾಮೀನಿನ ಅರ್ಜಿ ವಿಚಾರಣೆ ಇದೆ ಗುರು. ಆಲ್ಮೋಸ್ಟ್ ನಿನ್ನೆ ಕೂಡ ಅವರ ಲಾಯರ್ ಕೂಡ ಮಾತಾಡಿದ್ದಾರೆ. ಇವತ್ತು ದರ್ಶನ್ ಅವ್ರಿಗೆ ಜಾಮೀನು ಸಿಗೋ ನಿರೀಕ್ಷೆಗಳು ಜಾಸ್ತಿ ಇದಾವೆ. ಏನಪ್ಪಾ ಅಂದ್ರೆ ಸಿ ನಾಗೇಶ್ ರವರ ಒಂದು ಅಷ್ಟು ಕ್ವಶನ್ಸ್ ಆಗಿರ್ಬೋದು, ಟಾಮಿ ಸಬಾಸ್ಟಿಯನ್ ಆಗಿರ್ಬೋದು, ಏನು ಆರೋಪಿಗಳ ಪರ ಏನೊಂದು ಲಾಯರ್ಗಳಿದ್ದಾರೆ, ಸಾಕಷ್ಟು ಕ್ವಶನ್ಸ್ಗಳನ್ನ ರೈಸ್ ಮಾಡಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ತನಿಖೆಯಲ್ಲಾಗಿರ್ಬೋದು ಮತ್ತು ಸಾಕ್ಷಿ ಹೇಳಿಕೆಗಳಲ್ಲಾಗಿರ್ಬೋದು ಸಿಕ್ಕಾಪಟ್ಟೆ ಗೊಂದಲಗಳು, ಬದಲಾವಣೆಗಳಿವೆ. ಆದ್ದರಿಂದ ಸಾಕಷ್ಟು ಕ್ವಶನ್ಗಳನ್ನ ರೈಸ್ ಮಾಡಿದ್ದೀವಿ. ಇವತ್ತು SPP ಅವರ ಕೌಂಟರ್ ಅಟ್ಯಾಕ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ತಿರ್ಗಾ ಅಬ್ಜೆಕ್ಷನ್ ಆಗ್ತೀವಿ, ತಿರ್ಗಾ ನಾವು ವಾದ ಮಾಡೋದಕ್ಕೆ ನಿಂತ್ಕೊಂತೀವಿ ಅಂತ ಲಾಯರು ಒಂದು ಮಾತನ್ನ ಹೇಳಿದ್ದಾರೆ. ತಿರ್ಗಾ ನಾಗೇಶ್ ಅವರು ಕೌಂಟರ್ ಕೊಡೋಕ್ಕೆ ಇವತ್ತು ಕೂಡ ನಿಂತ್ಕೊಂತಾರೆ. SPP ಅವರು ಏನು ಪ್ರತಿವಾದ ಮಾಡಿದ್ರು ತಿರ್ಗಾ ಅದಕ್ಕೆ ಕ್ವಶನ್ಸ್ಗಳನ್ನ ರೈಸ್ ಮಾಡೇ ಮಾಡ್ತಾರೆ. ಇದು ಸಿಕ್ಕಾಪಟ್ಟೆ ಇವತ್ತು ಕುತೂಹಲಕಾರಿಯಾಗಿರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಸುಪ್ರೀಂ ಕೋರ್ಟ್ಗೆ ಏನೊಂದು ಅರ್ಜಿ ಹಾಕಿದ್ದಾರೆ, ಅದರಲ್ಲಿ ಏನೇನು ಮೆನ್ಷನ್ ಮಾಡಿರ್ತಾರೆ ಕ್ವಶನ್ಸ್ಗಳು. ಅರ್ಜಿ ಹಾಕೋದಕ್ಕೆ ಒಂದಷ್ಟು ಕ್ವಶನ್ಸ್ಗಳನ್ನ ರೈಸ್ ಮಾಡಿರ್ತಾರಲ್ಲ, ಅದೆಲ್ಲ ಏನು ಇನ್ನೂ ನನಗೆ ಗೊತ್ತಿಲ್ಲ. ಏನೇನು ಕ್ವಶನ್ಸ್ಗಳು ಹಾಕಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾನು ಇನ್ನೊಂದು ಸಾರಿ ಇದ್ರ ಬಗ್ಗೆ ಹೇಳ್ತೀನಿ ಅಂತ ಕೂಡ ಹೇಳಿದ್ರು. ಅದು ಇನ್ನೊಂದು ವಾರ ಆಗುತ್ತೆ, ಅಲ್ಲೂ ಕೂಡ ಏನೇನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ ಅಂತ ಕೂಡ ಲಾಯರ್ ಹೇಳಿದ್ರು. ಇವತ್ತಂತೂ ನಮಗೆ ತುಂಬ ನಿರೀಕ್ಷೆ ಇದೆ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೆ ಅಂತ. ಇವತ್ತೇ ಜಡ್ಜ್ಮೆಂಟ್ ಆದರೂ ಆಶ್ಚರ್ಯ ಇಲ್ಲ, ಇವತ್ತೇ ಆಗಬಹುದು, ಇಲ್ಲ ಅಂದರೆ ಒಂದು ದಿನ ತಡ ಆಗಬಹುದು ಅಂತ ಕೂಡ ಲಾಯರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇವತ್ತು ದರ್ಶನ್ ಅಭಿಮಾನಿಗಳಿಗೆ ಇವತ್ತು ಸಿಹಿ ಸುದ್ದಿ ಸಿಗಲಿ ಅಂತ ಕೂಡ ನಾವು ಕೇಳ್ಕೊಳ್ಳೋಣ. ಇವತ್ತಂತೂ ಸಿಕ್ಕಾಪಟ್ಟೆ ಪ್ರತಿವಾದ ಏನಿರುತ್ತೆ ಎಲ್ಲರೂ ನಿರೀಕ್ಷೆಯಲ್ಲಿದ್ದಾರೆ. SPP ಪ್ರಸನ್ನ ಕುಮಾರ್ ಅವರ ಪ್ರತಿವಾದ ಹೇಗಿರುತ್ತೆ ನೋಡೋಣ. ಮಧ್ಯಾಹ್ನ ಏನೇನು ಅಪ್ಡೇಟ್ಗಳು ಸಿಗುತ್ತೆ ಎಲ್ಲನೂ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮಧ್ಯಾಹ್ನ ಸಿಗೋಣ. ನಮಸ್ಕಾರ.